ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ಉಳಿದಿರೋ ಅನ್ನದಲ್ಲಿ ಒಂದು ಸೂಪರ್ ಆಗಿರುವಂತಹ ವಡೆನ ಮಾಡಿ ತೋರಿಸ್ತೀನಿ. ಇದನ್ನು ನೀವು ಅನ್ನದಲ್ಲಿ ಮಾಡಿದ್ದೀರಾ ಅಂದರೆ ಯಾರು ಕೂಡ ನಂಬೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಅಷ್ಟು ನೀವೇ ನಂಬೋದಿಲ್ಲ, ನಿಜವಾಗ್ಲೂ ರೈಸಲ್ಲೇ ಮಾಡಿದ್ದೀವ ಅಂತ ಅನಿಸುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ನಾನಿಲ್ಲಿ ಒಂದು ನೋಡಿ ಇಷ್ಟು ಅನ್ನನ ತಗೊಂಡಿದ್ದೀನಿ. ನಿಮ್ಮ ಇಷ್ಟ ಎಷ್ಟಾದರೂ ತಗೊಳ್ಳಿ. ನಾನು ಇಷ್ಟು ತಗೊಂಡಿರೋದಕ್ಕೆ ನನಗೆ 8 ರಿಂದ 9 ವಡೆ ಆಗಿದೆ. ಇವಾಗ ನೋಡಿ ಈ ರೈಸನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ಕೋಬಾರ್ದು, ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನುಣ್ಣಕ್ಕೆ ರುಬ್ಕೋಬೇಕು. ನೋಡಿ ಈ ರೀತಿ ನುಣ್ಣಕ್ಕೆ ರುಬ್ಕೊಂಡ್ಬಂದಿದ್ದೀನಿ. ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ 2 ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ನಿಮಗೆ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ನೀವು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನನಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನೀರೇನು ಹಾಕ್ಕೋಬಾರ್ದು. ಇವಾಗ ನೋಡಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತಹ 2 ಹಸಿಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಶುಂಠಿ ಸಣ್ಣಕ್ಕೆ ಹೆಚ್ಕೋಬೇಕೆಲ್ಲ ಕೂಡ, ಹಾಗೆಯೇ ಕೊತ್ತಂಬರಿ. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ ನಮಗೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಜೀರಿಗೆನೂ ಕೂಡ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ನಾವು ಇದೆಲ್ಲ ಕರಿಬೇವು ಇದೆಲ್ಲ ಜಾಸ್ತಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇವಾಗ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀರು ಏನು ಆ್ಯಡ್ ಮಾಡಬೇಡಿ, ಇದಕ್ಕೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಬೇಡಿ. ನಾನು ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ಮಾಡಿ ನೋಡಿ. ಇನ್ನು ಇದು ಸೇರಿಸಿದ್ರೆ ಚೆನ್ನಾಗಿರುತ್ತಲ್ವ, ಅದು ಸೇರಿಸಿದ್ರೆ ಅದೇ ಆ ಥರ ಇಟ್ಕೋಬೇಡಿ. ನಾನು ಯಾವ ರೀತಿ ಮಾಡಿದ್ದೀನೋ ಆ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನೋಡಿ ನಾವು ಕಲಸೋವಾಗ ನಮಗೆ ಸ್ವಲ್ಪ ಸ್ಟಿಕ್ಕಿ ಅನಿಸುತ್ತೆ, ಆದರೆ ನಾವು ಇದನ್ನು ಕಲಸಾದ್ಮೇಲೆ ನಮಗೆ ಪರ್ಫೆಕ್ಟಾಗಿ ವಡೆನ ಒತ್ಕೊಳ್ಳೋಕೆ ಬರುತ್ತೆ. ತುಂಬ ನೀರಾಗಿದ್ದುಬಿಟ್ರೆ ಎಣ್ಣೆ ಹೀರ್ಕೊಂಡ್ಬಿಡುತ್ತೆ. ನೀರು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೋಬೇಡಿ. ಈ ರೀತಿ ಗಟ್ಟಿಯಾಗಿ ಇರಬೇಕು. ಸ್ವಲ್ಪ ನಾವು ಈ ರೀತಿ ಒಂದು ಕವರ್ ಮೇಲೇನೋ ಇಲ್ಲ ಕೈಯಲ್ಲಿ ಕೂಡ ಇದನ್ನು ಒತ್ಕೋಬೋದು. ವಡೆ ಥರ ಈ ರೀತಿ ಒತ್ಕೊಂಡು ನಾವು ಸೆಂಟ್ರಲ್ಲಿ ಒಂದು ಹೋಲ್ ಇಟ್ಕೊಂಡು ಮಾಮೂಲಿ ಉದ್ದಿನ ವಡೆ ಥರ, ತುಂಬ ತೆಳ್ಳಕ್ಕೂ ಬೇಡ ಮತ್ತು ತುಂಬ ಮಂದಕ್ಕೂ ಬೇಡ, ಈ ರೀತಿ ಒತ್ಕೊಂಡ್ರೆ ನಮಗೆ ವಡೆ ಅನ್ನೋದು ಪರ್ಫೆಕ್ಟಾಗಿರುತ್ತೆ. ಈ ಸೈಜಲ್ಲಿ ಇದ್ದರೆ ನಮಗೆ ವಡೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಣ್ಣೆನ ಮುಂಚೆನೇ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಒಂದೊಂದು ವಡೆನೇ ನಾವು ಎಣ್ಣೆಯಲ್ಲಿ ಬಿಟ್ಕೋಬೋದು. ಎಣ್ಣೆ ಚೆನ್ನಾಗಿ ಬಿಸಿ ಇರಬೇಕು. ಎಣ್ಣೆ ಏನಾದರೂ ಸ್ವಲ್ಪ ನಾವು ಫ್ಲೇಮ್ ಕಡಿಮೆ ಮಾಡಿಕೊಂಡು ಈ ವಡೆನ ಫ್ರೈ ಮಾಡಿದ್ರೆ ನಮಗೆ ಎಣ್ಣೆ ಹೀರ್ಕೊಂಡ್ಬಿಡುತ್ತೆ. ಹಾಗೆ ಹಿಟ್ಟು ಕೂಡ ಅಷ್ಟೇ ತೆಳ್ಳಗೆ, ಸ್ವಲ್ಪ ನೀರಾಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಈ ರೀತಿ ನೋಡಿ ನಾವು ಎಷ್ಟು ಬೇಕೋ ಅಷ್ಟು ವಡೆನ ಹಾಕ್ಕೊಂಡು, ನಮಗೆ ಇದು ತುಂಬ ಕಲರ್ ಚೇಂಜ್ ಆಗೋದಿಲ್ಲ. ಸ್ವಲ್ಪ ಅಂದರೆ ನಮಗೆ ಗೊತ್ತಾಗುತ್ತೆ, ಕ್ರಿಸ್ಪಿಯಾಗೂ ಇರೋದಿಲ್ಲ ಈ ವಡೆ, ಸ್ವಲ್ಪ ಸಾಫ್ಟಾಗೇ ಇರುತ್ತೆ. ಆದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇದನ್ನು ನಾವು ಒಂದೊಂದು, ನಿಮಗೆ ಭಯ ಬೇಡ ಇದು ಬಿಟ್ಕೊಳ್ಳುತ್ತೇನೋ ಎಣ್ಣೆಲಿ ಹಾಕಿದಾಗ, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೇನೋ ಆ ಥರ ಏನಿಲ್ಲ. ತುಂಬ ಪರ್ಫೆಕ್ಟಾಗಿ ಮಾಡ್ಕೋಬೋದು ಉದ್ದಿನ ವಡೆಗಿಂತ ಸಿಂಪಲಾಗಿ. ನೋಡಿ ಈ ರೀತಿ ನಮಗೆ ಇದು ಕಲರ್ ಏನೂ ಅಷ್ಟೊಂದು ಚೇಂಜ್ ಆಗಲ್ಲ. ಅಂದರೆ ಮೇಲೆ ಫ್ರೈ ಆದಾಗ ನಮಗೆ ಗೊತ್ತಾಗುತ್ತೆ. ಈ ರೀತಿ ಫ್ರೈ ಆದಮೇಲೆ ನಾವು ಇದನ್ನು ತೆಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಚಟ್ನಿ ಇದ್ದರೂ ಪರವಾಗಿಲ್ಲ, ಇಲ್ಲಾಂದ್ರೂ ಪರವಾಗಿಲ್ಲ. ಬ್ರೇಕ್ಫಾಸ್ಟ್ ಆಗಾದರೂ ಇದನ್ನು ತಿನ್ಬೋದು, ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಆದರೂ ತಿನ್ಬೋದು. ನೋಡಿ ಇವಾಗ ಇದು ಫ್ರೈ ಆಗಿಬಿಟ್ಟಿದೆ. ಇವಾಗ ಇದನ್ನು ತಗೊಳ್ಳೋಣ. ಎಲ್ಲ ವಡೆ ಕೂಡ ಅಷ್ಟೇ ಇದೇ ರೀತಿಯೇ ನೀವು ಒಂದೊಂದಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೂ ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆಯೋ. ತುಂಬ ಟೇಸ್ಟು, ಫ್ಲೇವರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿ ನಿಮ್ಗೆ ಅನ್ನದಲ್ಲಿ ಮಾಡಿದ್ದೀರಂದರೆ ಯಾರು ಕೂಡ ನಂಬೋದೇ ಇಲ್ಲ. ಒನ್ಸ್ ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.